ಪ್ರೇಮಾ ಭಟ್ ಅವರು ಮುರುಡೇಶ್ವರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರೇಮಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ರಾಶಿ ತಿಳಿಸ್ಕೊಡಿಮಾ. ಒಂದು ಮೂಲ ನಕ್ಷತ್ರ, ಧನುರ್ ರಾಶಿ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಪ್ರೇಮ ಅವರೇ. ನಮಸ್ತೆ ನಮಸ್ತೆ ಡಾಕ್ಟರ್. ಒಂದ್ಸಲ ಮಾತಾಡಿದ್ದೆ ನಿಮ್ಮ ಹತ್ರ. ನಮಸ್ಕಾರ, ಹೇಳಿ. ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ, ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಸರ್. ಸಂತೋಷ. ಸರ್, ನನ್ನ ಮಗಂದು ಮೂಲ ನಕ್ಷತ್ರ ಧನುರ್ ರಾಶಿ. ಅವನಿಗೀಗ ಈ ಏಪ್ರಿಲ್ 13 ಬಂದ್ರೆ 5ನೇ ವರ್ಷಕ್ಕೆ ಬೀಳತ್ತೆ. ಸ್ಪೀಚ್ ಸ್ವಲ್ಪ ಡಿಲೇ ಇದೆ ಅವನಿಗೆ. ಮಾತಾಡ್ತಾನೆ, ಅಮ್ಮ ಅಪ್ಪ ಅಂತ ಎಲ್ಲ ಹೇಳ್ತಾನೆ. ಅಂದ್ರೆ ಲಾಕ್ಡೌನ್ ಟೈಮ್ ಅಲ್ಲಿ ನನ್ಗೆ ಮಗುವಾಗಿತ್ತು. ಎಲ್ಲ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದೀವಿ, ಏನೂ ಪ್ರಾಬ್ಲಮ್ ಇಲ್ಲ ಅವನಿಗೆ, ಇದು ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಹೋಮ ಅಂತೆಲ್ಲ ಹೇಳಿದ್ರು, ನಿಮಗೆ ಗೊತ್ತಿದ್ದೀರ, ನಮ್ಮ ಕಡೆ ಎಲ್ಲ ಹೇಳ್ತಾರೆ, ಅದೆಲ್ಲ ಮಾಡ್ಸಿದೀವಿ. ಸರಿ ಸರಿ. ಆದ್ರೂನು ತುಂಬಾ ಚೂಟಿಯಾಗಿದ್ದಾನೆ. ಅವನಾಗಿ ಹೇಳಲ್ಲ, ನಾವೇನಾದ್ರೂ ಹೇಳ್ಕೊಟ್ರೆ ಮಾತ್ರ ಅವನು ಹೇಳ್ತಾನೆ. ಸರಿ ಸರಿ ಸರಿ, ಗೊತ್ತಾಯ್ತು ಪಾಪ, ನಿಮ್ಮ ಸಮಸ್ಯೆ ಅರ್ಥ ಆಯಿತು. ಒಂದ್ಸಲ ಶೃಂಗೇರಿ ಶಾರದಮ್ಮನವ್ರ ಸಂದರ್ಶನ ಮಾಡಿ ಒಂದು ಬೆಳ್ಳಿ ನಾಲಗೆಯನ್ನು ಮಾಡಿಸಿ ಅದರಲ್ಲಿ ವರ್ಣಾಕ್ಷರಗಳನ್ನು ಆ ಇಂದ ಕ್ಷವರೆಗೆ ವರ್ಣಾಕ್ಷರಗಳನ್ನು ಬರೆದು ಅದನ್ನು ತಗೊಂಡು ಹೋಗಿ ಅಲ್ಲಿ ಸಮರ್ಪಣೆ ಮಾಡಿ ಅಲ್ಲಿ ಶಾರದಮ್ಮನವರ ಒಂದು ಆಶೀರ್ವಾದ, ಗುರುಗಳ ಅನುಗ್ರಹವನ್ನು ಪಡೆದು ಬನ್ನಿ. ಅದು ತುಂಬ ಸಹಾಯವಾಗುತ್ತೆ. ಇದನ್ನು ಯಾವುದನ್ನು ಬೆಳ್ಳಿ ನಾಲಿಗೆಯಲ್ಲಿ ಮಾಡಿಸಿ ನೀವು ಅಲ್ಲಿ ಸಮರ್ಪಣೆ ಮಾಡಿ ಒಂದು ಸೇವೆಯನ್ನು ಸಲ್ಲಿಸಿ ತಾವು ಬಂದರೆ ತುಂಬ ಶೀಘ್ರದಲ್ಲಿ ಅನುಕೂಲ ಆಗುತ್ತೆ. ಒಂದು ಪ್ರಯತ್ನ ಮಾಡಿ, ಒಂದು ಸಲ ಶೃಂಗೇರಿಗೆ ಹೋಗಿ ಬನ್ನಿ, ಖಂಡಿತ ಸರಿ ಹೋಗುತ್ತೆ, ಆತಂಕ ಬೇಡ. ಮತ್ತು ಈಗ ಗೋಚಾರದಲ್ಲಿ ಗಮನಿಸ್ಕೊಂಡ್ರೆ ಇದೇ ಮೇ 14ರ ನಂತರದಲ್ಲಿ ಇನ್ನೂ ಹೆಚ್ಚಿನ ಬಲ ಬರುತ್ತದೆ. ಲಗ್ನಕ್ಕೆ ಅವನ ರಾಶಿಗೆ ಗುರುವಿನ ದೃಷ್ಟಿ ಬಿದ್ದಾಗ ಹೆಚ್ಚಿನ ಬಲ ಬರುತ್ತೆ. ಹೀಗಾಗಿ ಆತಂಕ ಬೇಡ, ಒಳ್ಳೆಯದಾಗಲಿ. ಶೃಂಗೇರಿಗೆ ಹೋಗಿ ಬನ್ನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಉಮೇಶ್ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಉಮೇಶ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ತಂಗಿ ಮಾದೇವಮ್ಮ ಅಂತ. ಸರಿ, ಅವ್ರ ರಾಶಿ ಗೊತ್ತಿದ್ರೆ ತಿಳಿಸಿ ಸರ್. ಕುಂಭರಾಶಿ, ಶತಭಿಷ ನಕ್ಷತ್ರ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಸ್ವಲ್ಪ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇರುತ್ತೆ. ಸ್ವಲ್ಪ ಸುಮಾರು ವರ್ಷದಿಂದ ಕಷ್ಟದಲ್ಲೇ ಇದ್ದಾರೆ. ಏನು ಎಂತ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರ ಡೇಟ್ ಆಫ್ ಬರ್ತ್ 28/12/65 ಬೆಳಿಗ್ಗೆ 6:30. ಏನು ಡೇಟ್ ಆಫ್ ಬರ್ತ್ ಹೇಳಿ ಅಂದರೆ? 28/12/1965. 12:65. ಬೆಳಿಗ್ಗೆ 6:30. ಬೆಳಿಗ್ಗೆ 6:30ಕ್ಕೆ. ಈಗ ಇವರಿಗೆ ನಡೀತಾ ಇರತಕ್ಕಂಥ ದಶಾಭುಕ್ತಿ ಕಾಲ ಅದನ್ನು ಗಮನಿಸ್ಕೊಂಡ್ರೆ ನೋಡಿ, ಬುಧ ದಶೆಯಲ್ಲಿ ಈಗ ಇವರಿಗೆ ರಾಹು ಭುಕ್ತಿ ನಡೀತಾ ಇದೆ. ಜಾತಕದಲ್ಲಿ ರಾಹು ಸ್ಥಾನ ಷಷ್ಠದಲ್ಲಿದ್ದಾನೆ. ರೋಗ ಸ್ಥಾನದಲ್ಲಿ ರಾಹು ಇದ್ದಾಗ, ಅವನ ಸಮಯವೇ ನಡೀತಾ ಇದ್ದಾಗ ಸ್ವಲ್ಪ ತೊಡಕಾಗುತ್ತೆ, ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ. ಇದಕ್ಕೆ ರಾಹುಗ್ರಹ ಶಾಂತಿ ಹಾಗೂ ಆಶ್ಲೇಷ ಬಲಿ ಇದನ್ನು ಹೇಳಿದೆ, ಶಾಸ್ತ್ರ ನಿರೂಪಿಸುತ್ತೆ. ಈ ಒಂದು ಮಾರ್ಗದಲ್ಲಿ ಹೋದರೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಅಂತ. ಆಶ್ಲೇಷ ಬಲಿ ತುಂಬ ಸಹಾಯವಾಗುತ್ತೆ ಆರೋಗ್ಯ ದೃಷ್ಟಿಯಿಂದ. ಒಂದು ಪ್ರಯತ್ನ ಮಾಡಲಿ. ಎಲ್ಲ ಬಗೆಯ ವಸ್ತುತಃ ಷಷ್ಠಸ್ಥಾನ ಅದು ಭಯವನ್ನು ಉಂಟು ಮಾಡುತ್ತೆ, ರೋಗವನ್ನು ಹೆಚ್ಚಿಸುತ್ತೆ. ಅಷ್ಟಲ್ಲದೆ ಎಲ್ಲ ಬಂಧು ದ್ವೇಷ ಇತ್ಯಾದಿ ಎಲ್ಲಕ್ಕೆ ಕಾರಣವಾಗಿಬಿಡುತ್ತೆ. ಶತ್ರು, ಸಾಲ, ಹೀಗೆ ಹೊರೆ ಮಾಡಿಬಿಡುತ್ತೆ. ಅದು ದುಸ್ಥಾನ. ಷಷ್ಠ, ಅಷ್ಟಮ, ವ್ಯಯ ಇವುಗಳಲ್ಲಿ ಈ ಗ್ರಹಗಳಿದ್ದಾಗ ಅದು ಪಾಪಗ್ರಹ, ತಾಮಸ ಗ್ರಹ. ಅಂಥ ಭುಕ್ತಿ ನಡೀತಾ ಇರುವಾಗ ಹೀಗಾಗ್ಬಿಡುತ್ತೆ. ಈ ಶಾಂತಿ ಹೇಳಿದ್ದು ಮಾಡಿಸಿ, ಖಂಡಿತ ಸರಿ ಹೋಗುತ್ತೆ, ಒಳ್ಳೆಯದಾಗ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಲಕ್ಷ್ಮಿ ಅವರು ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು. ಅವರ ರಾಶಿ ತಿಳಿಸ್ಕೊಡಿಮಾ. ವೃಷಭ ರಾಶಿ, ಮೃಗಶಿರ ನಕ್ಷತ್ರ. ಸರಿ, ಏನ್ ಪ್ರಶ್ನೆ ಇತ್ತು? ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರಮ್ಮ. ಮುಂದೆ ಒಂದು ಭವಿಷ್ಯ ಹೇಗಿದೆ? ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ವೃಷಭ ರಾಶಿಯವರಿಗೆ ಆತಂಕ ಇಲ್ಲ. ಯಾಕೆಂದರೆ ರಾಶಿ ನೋಡಿ, ಈಗ ಶನಿಶ್ಚರನ ಬದಲಾವಣೆ ಕೂಡ, ಶನಿಶ್ಚರ ಕುಂಭರಾಶಿಯಲ್ಲಿದ್ದವನು ಲಾಭಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಲಾಭವೇ ಬರ್ತದೆ. ವೃಷಭ ರಾಶಿಯವರಿಗೆ ಶನಿಶ್ಚರನಿಂದಾಗಿ ಯಾವುದೇ ತೊಡಕುಗಳಿಲ್ಲ. ಮತ್ತು ನಿಮ್ಮ ಈ ರಾಶಿಯಾಧಿಪತಿ ಕೂಡ, ವೃಷಭ ರಾಶಿಯಾಧಿಪತಿಯೂ ಲಾಭಸ್ಥಾನದಲ್ಲಿದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಚೆನ್ನಾಗಿದೆಯಪ್ಪ. ಮೇ ನಂತರ ಇನ್ನೂ ಚೆನ್ನಾಗಿರ್ತದೆ. ಗುರು ದ್ವಿತೀಯಕ್ಕೆ ಬಂದಾಗ ವಿದ್ಯಾಭ್ಯಾಸಕ್ಕೂ ಹೆಚ್ಚಿನ ಅನುಕೂಲ ಉಂಟಾಗ್ಬಿಡುತ್ತೆ. ಚೆನ್ನಾಗಿದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.